ಕಾಂಗ್ರೆಸ್ನಲ್ಲಿ ಸಿಎಂ ಎಂಬ ಒಂದು ಪದ ಏನಿದೆ ಅಥವಾ ಅಧಿಕಾರ ಏನಿದೆ, ಇದಕ್ಕೆ ಆಗಾಗ ಕುತ್ತು ಬಂದ ಇತಿಹಾಸ ಇದೆ. ಈ ಪಟ್ಟಕ್ಕೆ ಕುತ್ತು ಬಂದಾಗ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಕುತ್ತು ಬಂದಂತ ಉದಾಹರಣೆಗಳು ಕೂಡ ಇದೆ. ಹೇಗೆ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಈ ಹಿಂದೆಯೂ ಕೂಡ ಮುಖ್ಯಮಂತ್ರಿಗಳನ್ನ ಅಧಿಕಾರದಿಂದ ಕೆಳಗಿಳಿಸಿದಂತಹ ಉದಾಹರಣೆಗಳಿವೆ. ಪ್ರಭಾವಿ ನಾಯಕರನ್ನ ಕೈಬಿಟ್ಟು ನೆಲ ಕಚ್ಚಿದಂತಹ ಉದಾಹರಣೆಗಳಿದೆ ಹಲವು ಪಕ್ಷಗಳು. ನಿಮಗೆಲ್ಲ ಗೊತ್ತಿರಬಹುದು, ವೀರೇಂದ್ರ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು ಒಂದಲ್ಲ ಎರಡಲ್ಲ 170 ಸೀಟ್. ಇಲ್ಲಿವರೆಗೂ 170 ಸೀಟ್ಗಳನ್ನ ಕಾಂಗ್ರೆಸ್ ಗೆದ್ದಿಲ್ಲ. ವೀರೇಂದ್ರ ಪಾಟೀಲ್ ಅವರ ನೇತೃತ್ವದಲ್ಲಿ 170 ಸೀಟನ್ನ ಕೈಪಡೆ ಗೆದ್ದಿತ್ತು. ಅಂತ ವೀರೇಂದ್ರ ಪಾಟೀಲ್ ಅವರನ್ನೇ 1990ರಲ್ಲಿ ಸರ್ಕಾರ ವಜಾ ಮಾಡಿಬಿಡ್ತು, ಸಿಎಂ ಸ್ಥಾನದಿಂದ ಕೆಳಗಿಳಿಸ್ತು. ವೀರೇಂದ್ರ ಪಾಟೀಲ್ ಅವರು ಇಡೀ ರಾಜ್ಯದಾದ್ಯಂತ ಒಬ್ಬ ಚಾರ್ಮ್ ಇರುವಂತ ಲೀಡರ್, 170 ಸ್ಥಾನಗಳನ್ನ ಗೆದ್ದಂತ ಲೀಡರ್. ಅವಾಗೆಲ್ಲ ಯಾರಿದ್ರು? ರಾಮಕೃಷ್ಣ ಹೆಗಡೆ ಅಂತ ನಾಯಕರು, ಜೆ.ಎಚ್. ಪಟೇಲ್ರು, ದೊಡ್ಡ ದೊಡ್ಡ ನಾಯಕರು. ಅದರ ಮಧ್ಯೆ ವೀರೇಂದ್ರ ಪಾಟೀಲ್ ಅವರು 170 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಕಾರಣೀಕರ್ತರಾಗಿದ್ರು. ಅಂತ ವ್ಯಕ್ತಿಯನ್ನ 1990ರಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಚೇಂಜ್ ಮಾಡಿದ್ರು. ಈಗಲೂ ಕೂಡ ಇತಿಹಾಸ ಇದೆ. ರಾಜೀವ್ ಗಾಂಧಿ ಅವರ ನಿರ್ಧಾರ ಏರ್ಪೋರ್ಟ್ ಅಲ್ಲಿ ಹಿಂಗ್ ಬರೋದ್ರೊಳಗೆ ಸಿಎಂ ಬದಲೇಗ ಅಂತ ಹೇಳಿಬಿಟ್ರು. ಮುಂದೆ ಅದು ಆಗೇ ಹೋಯಿತು. ಅವ್ರಿಗೆ ಗೊತ್ತಿರಲಿಲ್ಲ ಇದರಿಂದ ಏನ್ ಪರಿಣಾಮ ಆಗುತ್ತೆ ಅಂತ. ಒಬ್ಬ ವೀರೇಂದ್ರ ಪಾಟೀಲ್ ಅವರನ್ನ ಕೆಳಗಿಳಿಸಿದಂತಹ ಒಂದು ಪರಿಣಾಮ ಮೊನ್ನೆ ಇಲೆಕ್ಷನ್ ವರೆಗೂ ಎದುರಿಸಬೇಕಾಯಿತು. ರಾಜೀವ್ ಗಾಂಧಿ ಅವರ ನಿರ್ಧಾರದಿಂದ ಕಾಂಗ್ರೆಸ್ ಪೆಟ್ಟು ತಿಂತು. 170 ಸೀಟ್ ಇದ್ದಂತಹ ಕಾಂಗ್ರೆಸ್ 34ಕ್ಕೆ ಕುಸಿದು ಬಿಡ್ತು. 34ಕ್ಕೆ, ಎಲ್ಲಿ 170, ಎಲ್ಲಿ 34. ಕಾಂಗ್ರೆಸ್ನಿಂದ ಲಿಂಗಾಯತ ಸಮುದಾಯ ಕಂಪ್ಲೀಟ್ಲಿ ದೂರ ಸರಿತು. ಈಗಲೂ ಅಂತಿರ್ತಾರೆ ನಾಯಕರು, ವೀರೇಂದ್ರ ಪಾಟೀಲ್ ಅಂತಹ ನಾಯಕರಿಗೆ ಮೋಸ ಮಾಡಿದಂತಹ ಪಕ್ಷ ನಿಮ್ದು ಅಂತ ಹೇಳಿ. ಯಾವಾಗ ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೋ ಅವಾಗ್ನಿಂದ ಲಿಂಗಾಯತ ಸಮುದಾಯ ಕಾಂಗ್ರೆಸ್ನಿಂದ ದೂರ ಆಗ್ಬಿಡ್ತು. ಲಿಂಗಾಯತ ಸಮುದಾಯ ಬಿಜೆಪಿ ಹೆಗಲ ಮೇಲೆ ಕುತ್ಕೊಂತು. ಕಾರಣ, ಲಿಂಗಾಯತ ನಾಯಕತ್ವ ವಹಿಸಿಕೊಂಡಿದ್ದು ಅಲ್ಲಿ ಯಡಿಯೂರಪ್ಪ ಅವರನ್ನ ಅಲ್ಲಿ ಯಾವ ರೀತಿ ಉಚ್ಛ್ರಾಯ ಸ್ಥಿತಿಗೆ ತೆಗೆದುಕೊಂಡು ಹೋದ್ರು. ಯಡಿಯೂರಪ್ಪ ಅವರು ಮಾಸ್ ಲೀಡರ್ ಆದ್ರು. ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಅವರು ಬೆನ್ನಿಗೆ ನಿಂತು. ಆದ್ರೆ ಅಲ್ಲಿಯೂ ಕೂಡ ಏನಾಯ್ತು, ಯಡಿಯೂರಪ್ಪ ಅವರು ಕೂಡ ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕಾದಂತ ಪರಿಸ್ಥಿತಿ ಬಂತು. ಯಡಿಯೂರಪ್ಪ ಅವರು ಕೂಡ ಕೆಳಗಿಳಿದ ಮೇಲೆ ಬಿಜೆಪಿ ನೆಲ ಕಚ್ಚಿ ಹೋಯಿತು. ಇದರ ಲಾಭ ಕಾಂಗ್ರೆಸ್ಗೆ ಆಯ್ತು. ಅಲ್ಲಿ ಎಲ್ಲಾ ಲಿಂಗಾಯತರು ಈ ಕಡೆ ಕಾಂಗ್ರೆಸ್ಗೆ ಬಂದ್ಬಿಟ್ರು. ಯಡಿಯೂರಪ್ಪ ಅವ್ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿರ್ಲಿಲ್ಲ ಅಂತಂದ್ರೆ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಕಡೆ ತಿರುಗು ನೋಡ್ತಿರ್ಲಿಲ್ಲ. ಯಾವಾಗ ಯಡಿಯೂರಪ್ಪ ಅವರಿಗೆ ಅನ್ಯಾಯ ಆಯ್ತೋ ಆವಾಗ ಲಿಂಗಾಯತ ಕಮ್ಯುನಿಟಿ ಈ ಕಡೆ ಕಾಂಗ್ರೆಸ್ ಕಡೆ ತಿರುಗಿ ನೋಡಿದ್ರು. ಯಾವಾಗಿಂದ ನೋಡಿರ್ಲಿಲ್ಲ, ವೀರೇಂದ್ರ ಪಾಟೀಲ್ ಅವರನ್ನ ಕೆಳಗಿಳಿಸಿದಿಂದ ನೋಡಿರ್ಲಿಲ್ಲ. ಯಾವಾಗ ಇಲ್ಲಿ ಯಡಿಯೂರಪ್ಪ ಅವರಿಗೆ ಅನ್ಯಾಯ ಆಯ್ತೋ ಆಟೋಮೆಟಿಕ್ಲಿ ಬಿಜೆಪಿ ಕಾಂಗ್ರೆಸ್ ಕಡೆ ಅವರು ತಿರುಗಿದ್ರು. ಇನ್ನೊಂದು ಪ್ರಬಲ ನಾಯಕತ್ವವನ್ನ ಈಗ ಬಿಜೆಪಿ ಹುಡುಕಾಡ್ತಾ ಇದೆ. ಈಗ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ಕಷ್ಟ ಆಗುತ್ತೆ. ಸಿದ್ದರಾಮಯ್ಯ ಅವರು ಕೂಡ ಅಹಿಂದ ನಾಯಕ ಅಂತ ಈಗಾಗಲೇ ನಾನು ಹೇಳ್ತಾ ಇದ್ದೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ನಿಂದ ಅಹಿಂದ ಕೂಡ ದೂರ ಆಗ್ಬಹುದು. ಅಹಿಂದದ ನಾಯಕ ಸಿದ್ದರಾಮಯ್ಯ ಅಂತವರು ಅಧಿಕಾರದಲ್ಲಿರುವಾಗ ಮಾಸ್ ಲೀಡರ್ ಅಂತ ಕರೆಸಿಕೊಳ್ಳೋ, ಟಗರು ಅಂತ ಕರೆಸಿಕೊಳ್ಳೋ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ಬಿಟ್ರೆ ಅಹಿಂದ ಟಾಟಾ ಬಾಯ್ ಅಂದ್ಬಿಡುತ್ತೆ ಕಾಂಗ್ರೆಸ್ಗೆ. ಅದರ ಭಯ ಕಾಂಗ್ರೆಸ್ಗೆ ಇದೆ. ಸೊ ಈ ರೀತಿ ಇತಿಹಾಸ ಸಿಎಂ ಅವರನ್ನ ಕೆಳಗಿಳಿಸಿದಾಗ ಆ ಪಕ್ಷಗಳಿಗೆ ನಷ್ಟ ಆಗೋದನ್ನ ಸಾರಿ ಹೇಳ್ತಾ ಇದೆ. ಈಗ ಕಾಂಗ್ರೆಸ್ನಲ್ಲಿ ಸಿಎಂ ಎಂಬ ಒಂದು ಪದ ಏನಿದೆ ಅಥವಾ ಅಧಿಕಾರ ಏನಿದೆ, ಇದಕ್ಕೆ ಆಗಾಗ ಕುತ್ತು ಬಂದ ಇತಿಹಾಸ ಇದೆ. ಈ ಪಟ್ಟಕ್ಕೆ ಕುತ್ತು ಬಂದಾಗ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಕುತ್ತು ಬಂದಂತ ಉದಾಹರಣೆಗಳು ಕೂಡ ಇದೆ. ಹೇಗೆ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಈ ಹಿಂದೆಯೂ ಕೂಡ ಮುಖ್ಯಮಂತ್ರಿಗಳನ್ನ ಅಧಿಕಾರದಿಂದ ಕೆಳಗಿಳಿಸಿದಂತಹ ಉದಾಹರಣೆಗಳಿವೆ. ಪ್ರಭಾವಿ ನಾಯಕರನ್ನ ಕೈಬಿಟ್ಟು ನೆಲ ಕಚ್ಚಿದಂತಹ ಉದಾಹರಣೆಗಳಿದೆ ಹಲವು ಪಕ್ಷಗಳು. ನಿಮಗೆಲ್ಲ ಗೊತ್ತಿರಬಹುದು, ವೀರೇಂದ್ರ ಪಾಟೀಲ್ ಅವರು
ವೀರೇಂದ್ರ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು ಒಂದಲ್ಲ ಎರಡಲ್ಲ 170 ಸೀಟ್. ಇಲ್ಲಿವರೆಗೂ 170 ಸೀಟ್ಗಳನ್ನ ಕಾಂಗ್ರೆಸ್ ಗೆದ್ದಿಲ್ಲ. ವೀರೇಂದ್ರ ಪಾಟೀಲ್ ಅವರ ನೇತೃತ್ವದಲ್ಲಿ 170 ಸೀಟನ್ನ ಕೈಪಡೆ ಗೆದ್ದಿತ್ತು. ಅಂತ ವೀರೇಂದ್ರ ಪಾಟೀಲ್ ಅವರನ್ನೇ 1990ರಲ್ಲಿ ಸರ್ಕಾರ ವಜಾ ಮಾಡಿಬಿಡ್ತು, ಸಿಎಂ ಸ್ಥಾನದಿಂದ ಕೆಳಗಿಳಿಸ್ತು. ವೀರೇಂದ್ರ ಪಾಟೀಲ್ ಅವರು ಇಡೀ ರಾಜ್ಯದಾದ್ಯಂತ ಒಬ್ಬ ಚಾರ್ಮ್ ಇರುವಂತ ಲೀಡರ್, 170 ಸ್ಥಾನಗಳನ್ನ ಗೆದ್ದಂತ ಲೀಡರ್. ಅವಾಗೆಲ್ಲ ಯಾರಿದ್ರು? ರಾಮಕೃಷ್ಣ ಹೆಗಡೆ ಅಂತ ನಾಯಕರು, ಜೆ.ಎಚ್. ಪಟೇಲ್ರು, ದೊಡ್ಡ ದೊಡ್ಡ ನಾಯಕರು. ಅದರ ಮಧ್ಯೆ ವೀರೇಂದ್ರ ಪಾಟೀಲ್ ಅವರು 170 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಕಾರಣೀಕರ್ತರಾಗಿದ್ರು. ಅಂತ ವ್ಯಕ್ತಿಯನ್ನ 1990ರಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಚೇಂಜ್ ಮಾಡಿದ್ರು. ಈಗಲೂ ಕೂಡ ಇತಿಹಾಸ ಇದೆ. ರಾಜೀವ್ ಗಾಂಧಿ ಅವರ ನಿರ್ಧಾರ ಏರ್ಪೋರ್ಟ್ ಅಲ್ಲಿ ಹಿಂಗ್ ಬರೋದ್ರೊಳಗೆ ಸಿಎಂ ಬದಲೇಗ ಅಂತ ಹೇಳಿಬಿಟ್ರು. ಮುಂದೆ ಅದು ಆಗೇ ಹೋಯಿತು. ಅವ್ರಿಗೆ ಗೊತ್ತಿರಲಿಲ್ಲ ಇದರಿಂದ ಏನ್ ಪರಿಣಾಮ ಆಗುತ್ತೆ ಅಂತ. ಒಬ್ಬ ವೀರೇಂದ್ರ ಪಾಟೀಲ್ ಅವರನ್ನ ಕೆಳಗಿಳಿಸಿದಂತಹ ಒಂದು ಪರಿಣಾಮ ಮೊನ್ನೆ ಇಲೆಕ್ಷನ್ ವರೆಗೂ ಎದುರಿಸಬೇಕಾಯಿತು. ರಾಜೀವ್ ಗಾಂಧಿ ಅವರ ನಿರ್ಧಾರದಿಂದ ಕಾಂಗ್ರೆಸ್ ಪೆಟ್ಟು ತಿಂತು. 170 ಸೀಟ್ ಇದ್ದಂತಹ ಕಾಂಗ್ರೆಸ್ 34ಕ್ಕೆ ಕುಸಿದು ಬಿಡುತ್ತು. 34ಕ್ಕೆ, ಎಲ್ಲಿ 170, ಎಲ್ಲಿ 34. ಕಾಂಗ್ರೆಸ್ನಿಂದ ಲಿಂಗಾಯತ ಸಮುದಾಯ ಕಂಪ್ಲೀಟ್ಲಿ ದೂರ ಸರಿತು. ಈಗಲೂ ಅಂತಿರ್ತಾರೆ ನಾಯಕರು, ವೀರೇಂದ್ರ ಪಾಟೀಲ್ ಅಂತಹ ನಾಯಕರಿಗೆ ಮೋಸ ಮಾಡಿದಂತಹ ಪಕ್ಷ ನಿಮ್ದು ಅಂತ ಹೇಳಿ. ಯಾವಾಗ ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೋ ಅವಾಗ್ನಿಂದ ಲಿಂಗಾಯತ ಸಮುದಾಯ ಕಾಂಗ್ರೆಸ್ನಿಂದ ದೂರ ಆಗ್ಬಿಡ್ತು. ಲಿಂಗಾಯತ ಸಮುದಾಯ ಬಿಜೆಪಿ ಹೆಗಲ ಮೇಲೆ ಕುತ್ಕೊಂತು. ಕಾರಣ, ಲಿಂಗಾಯತ ನಾಯಕತ್ವ ವಹಿಸಿಕೊಂಡಿದ್ದು ಅಲ್ಲಿ ಯಡಿಯೂರಪ್ಪ ಅವರು. ಯಡಿಯೂರಪ್ಪ ಅವರನ್ನ ಅಲ್ಲಿ ಯಾವ ರೀತಿ ಉಚ್ಛ್ರಾಯ ಸ್ಥಿತಿಗೆ ತೆಗೆದುಕೊಂಡು ಹೋದ್ರು. ಯಡಿಯೂರಪ್ಪ ಅವರು ಮಾಸ್ ಲೀಡರ್ ಆದ್ರು. ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಅವರು ಬೆನ್ನಿಗೆ ನಿಂತು. ಆದ್ರೆ ಅಲ್ಲಿಯೂ ಕೂಡ ಏನಾಯ್ತು, ಯಡಿಯೂರಪ್ಪ ಅವರು ಕೂಡ ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕಾದಂತ ಪರಿಸ್ಥಿತಿ ಬಂತು. ಯಡಿಯೂರಪ್ಪ ಅವರು ಕೂಡ ಕೆಳಗಿಳಿದ ಮೇಲೆ ಬಿಜೆಪಿ ನೆಲ ಕಚ್ಚಿ ಹೋಯಿತು. ಇದರ ಲಾಭ ಕಾಂಗ್ರೆಸ್ಗಾಯ್ತು. ಅಲ್ಲಿ ಎಲ್ಲಾ ಲಿಂಗಾಯತರು ಈ ಕಡೆ ಕಾಂಗ್ರೆಸ್ಗೆ ಬಂದ್ಬಿಟ್ರು. ಯಡಿಯೂರಪ್ಪ ಅವ್ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿರ್ಲಿಲ್ಲ ಅಂತಂದ್ರೆ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಕಡೆ ತಿರುಗು ನೋಡ್ತಿರ್ಲಿಲ್ಲ. ಯಾವಾಗ ಯಡಿಯೂರಪ್ಪ ಅವರಿಗೆ ಅನ್ಯಾಯ ಆಯ್ತೋ ಆವಾಗ ಲಿಂಗಾಯತ ಕಮ್ಯುನಿಟಿ ಈ ಕಡೆ ಕಾಂಗ್ರೆಸ್ ಕಡೆ ತಿರುಗಿ ನೋಡಿದ್ರು. ಯಾವಾಗಿಂದ ನೋಡಿರ್ಲಿಲ್ಲ, ವೀರೇಂದ್ರ ಪಾಟೀಲ್ ಅವ್ರನ್ನ ಕೆಳಗಿಳಿಸಿದಿಂದ ನೋಡಿರ್ಲಿಲ್ಲ. ಯಾವಾಗ ಇಲ್ಲಿ ಯಡಿಯೂರಪ್ಪ ಅವರಿಗೆ ಅನ್ಯಾಯ ಆಯ್ತೋ ಆಟೋಮೆಟಿಕ್ಲಿ ಬಿಜೆಪಿ ಕಾಂಗ್ರೆಸ್ ಕಡೆ ಅವರು ತಿರುಗಿದ್ರು. ಇನ್ನೊಂದು ಪ್ರಬಲ ನಾಯಕತ್ವವನ್ನ ಈಗ ಬಿಜೆಪಿ ಹುಡುಕಾಡ್ತಾ ಇದೆ. ಈಗ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ಕಷ್ಟ ಆಗುತ್ತೆ. ಸಿದ್ದರಾಮಯ್ಯ ಅವರು ಕೂಡ ಅಹಿಂದ ನಾಯಕ ಅಂತ ಈಗಾಗಲೇ ನಾನು ಹೇಳ್ತಾ ಇದ್ದೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ನಿಂದ ಅಹಿಂದ ಕೂಡ ದೂರ ಆಗ್ಬಹುದು. ಅಹಿಂದದ ನಾಯಕ ಸಿದ್ದರಾಮಯ್ಯ ಅಂತವರು ಅಧಿಕಾರದಲ್ಲಿರುವಾಗ ಮಾಸ್ ಲೀಡರ್ ಅಂತ ಕರೆಸಿಕೊಳ್ಳೋ, ಟಗರು ಅಂತ ಕರೆಸಿಕೊಳ್ಳೋ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ಬಿಟ್ರೆ ಅಹಿಂದ ಟಾಟಾ ಬಾಯ್ ಬಾಯ್ ಅಂದ್ಬಿಡುತ್ತೆ ಕಾಂಗ್ರೆಸ್ಗೆ. ಅದರ ಭಯ ಕಾಂಗ್ರೆಸ್ಗೆ ಇದೆ. ಸೊ ಈ ರೀತಿ ಇತಿಹಾಸ ಸಿಎಂ ಅವರನ್ನ ಕೆಳಗಿಳಿಸಿದಾಗ ಆ ಪಕ್ಷಗಳಿಗೆ ನಷ್ಟ ಆಗೋದನ್ನ ಸಾರಿ ಹೇಳ್ತಾ ಇದೆ. ಈಗ